ಕೆಆರ್ಎಸ್ ಪಕ್ಷದಿಂದ ಭ್ರಷ್ಟ ಅಧಿಕಾರಿಗೆ ನಾಗರಿಕ ಸನ್ಮಾನ. ಗೌರಿಬಿದನೂರು ನಗರದ ಮದನಹಳ್ಳಿ ಕೆರೆಯಂಗಣದಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ ಆಂಜನೇಯ ಮೂರ್ತಿಯವರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಜುಲೈ 29ರಂದು ಲೋಕಾಯುಕ್ತ ಅಧಿಕಾರಿಗಳು ಅವರ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದರು. ದಾಳಿಯ ವೇಳೆ ಕಡತಗಳನ್ನು ಪರಿಶೀಲಿಸಿದಾಗ ಅಕ್ರಮ ಆಸ್ತಿ ಗಳಿಕೆ ದೃಢಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷವು ಭ್ರಷ್ಟ ಅಧಿಕಾರಿ ಆಂಜನೇಯ ಮೂರ್ತಿಯವರಿಗೆ ನಾಗರಿಕ ಸನ್ಮಾನ ಮಾಡುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಪಕ್ಷದ ಕಾರ್ಯಕರ್ತರು ಆಂಜನೇಯ ಮೂರ್ತಿಯವರ ಭಾವಚಿತ್ರವಿರುವ ಬ್ಯಾನರ್ನೊಂದಿಗೆ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ವಿಶೇಷ ಗೌರವ ಸಲ್ಲಿಸಿದರು. ಆದರೆ ಕಚೇರಿಯಲ್ಲಿ ಆಂಜನೇಯ ಮೂರ್ತಿ ಇರಲಿಲ್ಲ. ಆದ್ದರಿಂದ ಅವರ ಕುರ್ಚಿಗೆ ಅವರ ಭಾವಚಿತ್ರ ಇಟ್ಟು ಪೇಟ ಮತ್ತು ಹೂಮಾಲೆ ಹಾಕಿ ಭ್ರಷ್ಟ ಅಧಿಕಾರಿ ಎಂದು ಘೋಷಣೆ ಕೂಗುತ್ತಾ ಸನ್ಮಾನ ಮಾಡುವ ಮೂಲಕ ವಿಶಿಷ್ಟವಾಗಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ರಘು ಜಾಣಗೆರೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದರೂ ಶಿಕ್ಷೆಯಾಗುವುದು ಕಡಿಮೆ. ಭ್ರಷ್ಟಾಚಾರದಲ್ಲಿ ತೊಡಗಿದವರಲ್ಲಿ 1% ಜನರಿಗೂ ಶಿಕ್ಷೆಯಾಗುತ್ತಿಲ್ಲ. ಈ ಕಾರಣಕ್ಕಾಗಿ ಭ್ರಷ್ಟಾಚಾರ ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಿದೆ ಎಂದರು. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಕೋಟ್ಯಂತರ ರೂಪಾಯಿ ಆಸ್ತಿ ಸಿಕ್ಕಿರುವುದನ್ನು ನಾವು ನೋಡುತ್ತಿದ್ದೇವೆ. ಆದರೆ ಕೊನೆಗೆ ಯಾರಿಗೂ ಶಿಕ್ಷೆಯಾಗುತ್ತಿಲ್ಲ. ನಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡುವ ಇಂತಹ ಭ್ರಷ್ಟ ಅಧಿಕಾರಿಗಳು ಮೋಜುಮಸ್ತಿಗಾಗಿ ಕಾರು ಬಂಗಲೆಗಳನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಅಧಿಕಾರಿಗಳಿಗೆ ಅವಮಾನವಾಗುವ ರೀತಿಯಲ್ಲಿ ನಾಗರಿಕ ಸನ್ಮಾನ ಎಂಬ ವಿನೂತನ ಪ್ರತಿಭಟನೆಯನ್ನು ಕೆಆರ್ಎಸ್ ಪಕ್ಷವು ರಾಜ್ಯಾದ್ಯಂತ ಹಮ್ಮಿಕೊಳ್ಳುತ್ತಿದೆ. ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದಿರುವ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಅವರಿಗೆ ಅವಮಾನ ಮಾಡುವ ಕೆಲಸವನ್ನು ಕೆಆರ್ಎಸ್ ಪಕ್ಷ ಮಾಡುತ್ತಿದೆ ಎಂದು ರಘು ತಿಳಿಸಿದರು. ಈ ಸಂಬಂಧ ಗೌರಿಬಿದನೂರಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಆಂಜನೇಯ ಮೂರ್ತಿಯವರು ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದು ಕೋಟ್ಯಂತರ ರೂಪಾಯಿ ಅಕ್ರಮ ಸಂಪಾದನೆ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಜನರ ಪರವಾಗಿ ಆಂಜನೇಯ ಮೂರ್ತಿಯವರಿಗೆ ಸನ್ಮಾನ ಮಾಡುವ ಮೂಲಕ ಇತರ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಶ್ರೀನಿವಾಸ್ ತಿಳಿಸಿದರು. ಆಂಜನೇಯ ಮೂರ್ತಿ ಅವರು ಇಲ್ಲದ ಕಾರಣ ಅವರ ಕುರ್ಚಿಗೆ ಸನ್ಮಾನ ಮಾಡಿದ್ದೇವೆ ಎಂದರು. ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡೋರ ಸಂಖ್ಯೆ ದಿನ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬಹಳ ಮುಖ್ಯವಾಗಿರೋ ಕಾರಣ ಏನು ಅಂತ ಅಂದರೆ, ಭ್ರಷ್ಟಾಚಾರಿಗಳು ಸಿಕ್ಕಾಕೊಂಡ್ರೂ ಕೂಡ ಅವರಿಗೆ ಶಿಕ್ಷೆ ಆಗುವಂತಹ ಮತ್ತು ಶಿಕ್ಷೆಯ ಪ್ರಮಾಣ ತುಂಬ ಕಡಿಮೆ. 100 ಜನ ಭ್ರಷ್ಟರಲ್ಲಿ 1% ಜನ ಭ್ರಷ್ಟರಿಗೂ ಕೂಡ ಇವತ್ತು ಶಿಕ್ಷೆ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ಭ್ರಷ್ಟಾಚಾರ ನಿಲ್ತಾ ಇಲ್ಲ. ಭ್ರಷ್ಟಾಚಾರ ಮಾಡೋರ ಸಂಖ್ಯೆ ದಿನ ಜಾಸ್ತಿ ಆಗ್ತಾ ಇದೆ. ಲೋಕಾಯುಕ್ತದವರು ಮೇಲಿಂದ ಮೇಲೆ ರೇಡ್ ಮಾಡ್ತಾ ನಾವು ನೋಡ್ತಾ ಇರ್ತೀವಿ. ಲೋಕಾಯುಕ್ತದವರು ಅಲ್ಲಿ ರೇಡ್ ಮಾಡಿದ್ರು, ಇಲ್ಲಿ ರೇಡ್ ಮಾಡಿದ್ರು, ಅಷ್ಟು ಜನ ಸಿಕ್ಕಿದ್ರು, ಇಷ್ಟು ಜನ ಸಿಕ್ಕಿದ್ರು, ಒಬ್ಬೊಬ್ಬನ ಹತ್ರ ಇಷ್ಟಿಷ್ಟು ಕೋಟಿ ಸಿಕ್ತು, 10 ಕೋಟಿ ಸಿಕ್ತು, 100 ಕೋಟಿ ಸಿಕ್ತು, 50 ಕೋಟಿ ಸಿಕ್ತು ಅಂತ. ಆದರೆ ಯಾವನಿಗಾದ್ರೂ ಕೊನೆಯದಾಗಿ ಶಿಕ್ಷೆ ಆಗ್ತಾ ಇದೆಯಾ ಅನ್ನೋದನ್ನ ನಾವು ನೋಡೋದಾದ್ರೆ ಯಾರಿಗೂ ಶಿಕ್ಷೆ ಆಗ್ತಾ ಇಲ್ಲ, ಒಬ್ರಿಗೂ ಶಿಕ್ಷೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ತೆರಿಗೆ ಹಣವನ್ನು ಏನು ಇವತ್ತು ಭ್ರಷ್ಟರು ಲೂಟಿ ಮಾಡ್ತಾ ಇದ್ದಾರೆ, ಹಾಗಾಗಿ ಇವ್ರಿಗೆ ನಾವಾದ್ರೂ ಕೂಡ ಇವರಿಗೆ ಕನಿಷ್ಠ ಪಕ್ಷ ಇವರಿಗೆ ಅವಮಾನ ಆಗುವ ರೀತಿಯಲ್ಲಿ ಒಂದಷ್ಟು ಸನ್ಮಾನ, ನಾಗರಿಕ ಸನ್ಮಾನ ಅಂತೇಳಿ ಇವತ್ತು ಕೆಆರ್ಎಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇದೆ. ರಾಜ್ಯಾದ್ಯಂತ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದಿರುವಂತಹ ಪೊಲೀಸ್ ಅಧಿಕಾರಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಅವಮಾನ ಮಾಡುವಂಥ ಕೆಲಸವನ್ನು ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಏನು ಗೌರಿಬಿದನೂರಿನ ಈ ಜಲ ಮತ್ತೆ ನೈರ್ಮಲ್ಯ ಇಲಾಖೆಯ ಎಡಬಲ್ಲೆ ಆಗಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಮೊನ್ನೆ ಅಷ್ಟೇ ಲೋಕಾಯುಕ್ತ ರೇಡ್ ಆದಾಗ ಸಿಕ್ಕಿಬಿದ್ದು ಸುಮಾರು 5-6 ಕೋಟಿ ಅಕ್ರಮವಾಗಿ ಸಂಪಾದಿಸಿಕೊಂಡು ಇಟ್ಕೊಂಡಿದ್ದಂತಹ ಹಣ ಈಗ ಬೆಳಕಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಏನು ಗೌರಿಬಿದನೂರಿನ ಜನರ ಮತ್ತು ಇಡೀ ರಾಜ್ಯದ ಜನರ ತೆರಿಗೆ ಹಣವನ್ನು ಈತ ಏನು ಲೂಟಿ ಮಾಡಿದೆ, ಹಾಗಾಗಿ ರಾಜ್ಯದ ಜನರ ಪರವಾಗಿ ಈತನಿಗೆ ಸನ್ಮಾನ ಮಾಡಬೇಕು. ಆ ಮುಖಾಂತರ ಆದರೂ ಈ ರೀತಿಯಾಗಿ ಸನ್ಮಾನವನ್ನು ಮಾಡಿಸ್ಕೊಂಡಂತ ಕಾರಣಕ್ಕಾದ್ರೂ ಅವಮಾನಕ್ಕೆ ಒಳಗಾಗಿ ಅವರು ಮನ ಪರಿವರ್ತನೆ ಆಗಲಿ, ಮತ್ತೆ ಇನ್ನ ಬಾಕಿ ಇರುವಂತಹ ಈ ರೀತಿಯಾಗಿಯೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಅಧಿಕಾರಿಗಳು ಕೂಡ ಇದೊಂದು ಎಚ್ಚರಿಕೆಯ ಗಂಟೆ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಪಕ್ಷದ ನಾವೆಲ್ಲ ಪದಾಧಿಕಾರಿಗಳು, ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾ ಅಧ್ಯಕ್ಷರು ಮತ್ತೆ ಕೆಆರ್ಎಸ್ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳಾಗಿರತಕ್ಕಂಥ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಸನ್ಮಾನ ಮಾಡೋದಕ್ಕೆ ಅಂತೇಳಿ ಬಂದಿದ್ವಿ. ಆ ವ್ಯಕ್ತಿ ಇವತ್ತು ಕಚೇರಿನಲ್ಲಿ ಇರಲಿಲ್ಲ, ಹಾಗಾಗಿ ಅವರ ಕುರ್ಚಿಗೆ ಸನ್ಮಾನ ಮಾಡಿ ನಾವು ನಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿದ್ವಿ. ತಮ್ಮ ಹೆಸರು ಸರ್? ಥ್ಯಾಂಕ್ ಯು. ನಾನು ರಘು ಜಾಣಗೆರೆ, ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ.